ಬಿಲಿಯನ್ ನಮ್ಮಿಂದ ಅವರು ಅಷ್ಟು ಹೊರಗಡೆ ಹೋಗುತ್ತೆ ಅಮೌಂಟ್. ಆದರೆ 1.2 ಬಿಲಿಯನ್ ಅವ್ರಿಗೆ ಅಂತ ಜಾಸ್ತಿ ಅಲ್ಲ, ಅವರು ಬಂದ್ ಮಾಡಬಹುದು. ಇಟ್ ಇಸ್ ನಾಟ್ ಅ ಬಿಗ್ ಅಮೌಂಟ್. 32 ಬಿಲಿಯನ್ 32 ಬಿಲಿಯನ್ 1 ಬಿಲಿಯನ್ ಅವ್ರು ಮಾಡ್ಕೋಬಹುದು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಬಂದ್ ಮಾಡಿದ್ರೆ ಆ ಸರ್ವಿಸಸ್ ನಾವು ಬಂದ್ ಮಾಡಿದೀವಿ, ನಾವು ಏನು ಅವ್ರ ಕಡೆಯಿಂದ ಜಾಸ್ತಿ ತಗೊಳಂಗಿಲ್ಲ, ನಮ್ಮ ಕಡೆಯಿಂದ ಅವ್ರು ಜಾಸ್ತಿ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಆ ಕಂಪನಿಗೆ ಲಾಸ್ ಇದೆ, 1.2 ಬಿಲಿಯನ್ ಲಾಸ್. ಯಾಕಂದ್ರೆ ನಾವು ಅಷ್ಟಲ್ಲಿ ನಾವು ಜಾಸ್ತಿ ಪರ್ಚೇಸು ಇಲ್ಲ, ಅವ್ರ ಕಡೆಯಿಂದ ನಮ್ಮ ರೊಕ್ಕನು ತಗೊಳಂಗಿಲ್ಲ. ಅಲ್ಲ ಸರ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಗೂಗಲ್ ಪ್ರಾಡಕ್ಟ್ಸ್ಗಳನ್ನು ಅದಾವಲ್ರಿ ಸರ್, ಅಂದ್ರೆ ಇನ್ ದ ಸೆನ್ಸ್ ದಟ್ ಯೂಟ್ಯೂಬ್ ಆಯ್ತು, ಅವು ಗೂಗಲ್ ಸರ್ವಿಸಸ್ ಎಲ್ಲ ಕೂಡಿಸಿ ಅಷ್ಟು ಹೋಗ್ತೈತಿ ನಮ್ಮದ ಇನ್ಕಮ್ ಇಲ್ಲಿಂದ. ಓಕೆ, ಅದನ್ನ ಬಂದ್ ಮಾಡಿದ್ರು ಅವ್ರಿಗೇನು ಫರಕ್ ಬೀಳೋದಿಲ್ಲ. ಆದ್ರೆ ಅವ್ರು ಬಂದ್ ಮಾಡೋದ್ರಿಂದ ಅವ್ರಿಗೆ ಲಾಸ್ ಆಗುತ್ತೆ, ಬಟ್ ಅಷ್ಟು ನಮಗೂ ಅಷ್ಟು ಲಾಸ್ ಆಗಂಗಿಲ್ಲ ಅದು ಬಂದ್ ಮಾಡಿದ್ರೆ. ನಮ್ಮದು ಹೆಂಗ 1.2 ಬಿಲಿಯನ್ ತಗೊಂಡು ಹೋಗ್ತಾರು, ಇಂಡಿಯಾಕ್ಕೆ ಲಾಸ್ ಆಗಂಗಿಲ್ಲ. ಬಟ್ ಇಲ್ಲಿ ಎಲ್ಲ ಬಂದ್ ಆಗ್ಬಿಡುತ್ತಲ್ಲ ಸರ್. ಸೆನ್ಸಸ್ ಬಂದ್ ಆದ್ರೂ ಕೂಡ ಅಲ್ಟರ್ನೇಟಿವ್ ನಾವು ಏನ್ರಿ ತಗೋಬಹುದು, ಬಳಕೆ ಮಾಡ್ಕೋಬಹುದು. ಮತ್ತೊಂದು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅದಾವು. ಲಾಸ್ಟ್ ಟೈಮ್ ವಾಟ್ಸಪ್ ಬಂದಂತ ಹೇಳಿದ ತಕ್ಷಣ ಕೆಲವೊಂದು ತಮಿಳ್ನಾಡಿದವರು ಓನ್ ಇಂಡಿಯನ್ ವಾಟ್ಸಪ್ ಅಂತ ಆ್ಯಪ್ ಮಾಡಿದಾರು. ಆ ಆ್ಯಪನ್ನು ಬಳಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ. ಅಲ್ಟರ್ನೇಟಿವ್ ಬರ್ತಾವು, ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಸೆಕ್ಯೂರಿಟಿ ಸಿಸ್ಟಮ್ ಇವ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಡ್ತಾವು. ಅಲ್ಟರ್ನೇಟಿವ್ ಬರ್ತಾವು. ಎವ್ರಿ ಟೆಕ್ನಾಲಜಿ ಹ್ಯಾಸ್ ಇಟ್ಸ್ ಓನ್ ಬಗ್ಸ್. ಸ್ವಲ್ಪ ಲೇಟ್ ಆಗುತ್ತೆ, 3 ವರ್ಷ. ಯಾಕಂದ್ರೆ ನಮಗ ಆ ಗೂಗಲ್ ಸರ್ವಿಸಸ್ ಬಳಕೆ ಮಾಡ್ಕೊಂಡ ಭಾಳಷ್ಟು ಜನ ಬದುಕ್ತಾ ಇದೆ. ಆ ಗೂಗಲ್ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇವೆಲ್ಲ ಬಳಕೆ ಮಾಡ್ಕೊಂಡು ಬದುಕ್ತಾ. ಅದಕ್ಕೆ ಅಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಅದಾವು. ಆ ಪ್ರಾಡಕ್ಟ್ಸ್ ಪರ್ಚೇಸಿಂಗ್ ಕಡಿಮೆ ಆಗಿಬಿಡ್ತೈತಿ, ಅಲ್ಲಿ ಹೊಡೆದ್ಕೊಂಡ್ತೈತಿ. ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಂಗಿಲ್ಲ, ಅವ ಮ್ಯಾನುಫ್ಯಾಕ್ಚರ್ ಇಫೆಕ್ಟ್ ಆಗ್ತೈತಿ. ಅಲ್ಲಿ ನಮಗೆ 5 ಬಿಲಿಯನ್ ಮಟ್ಟ ಲಾಸ್ ಆಗ್ತೈತಿ. 5 ಬಿಲಿಯನ್ ವರೆಗೂ ಲಾಸ್ ಆಗುತ್ತೆ ನಮಗ ಜಾಸ್ತಿ ಅವ್ರು ಬಂದ್ ಮಾಡಿದ್ರೆ. ಸರ್, ಇನ್ನೊಂದು ಪ್ರಶ್ನೆ, ರಷ್ಯಾ ಅಮೆರಿಕಾಗಳ ಮಧ್ಯೆ ಭಾರತಕ್ಕೆ ಎಷ್ಟು ನಷ್ಟ? ಈಗ ನೋಡಿದ್ರೆ ಅಂದ್ರೆ ರಷ್ಯಾದವ್ರು ಆಲ್ಮೋಸ್ಟ್ ಆಲ್ ತಮ್ಮದೇ ಆದಂತದ್ದು ಓನ್ ಗೂಗಲ್ ಅಂತ ಸರ್ವಿಸ್ ಮಾಡ್ಕೊಂಡಿದ್ದಾರೆ. ಚೈನಾದವ್ರು ತಮ್ಮದೇ ಆದಂತ ಅವ್ರ ಸರ್ಚ್ ಇಂಜಿನ್ ಅದಾವ, ಸರ್ಚ್ ಇಂಜಿನ್ಸ್ ಅದಾವ, ಅವರು ಬ್ರೌಸರ್ಸ್ ಅದಾವ. ಬಟ್ ಇಂಡಿಯಾದವ್ರ ಕಡೆ, ಇಂಡಿಯಾದವ್ರದ್ದು ಇನ್ನೂ ಒಂದು ಬ್ರೌಸರ್ ಇಲ್ಲ, ಯಾವುದೂ ಮಾಡಿಲ್ಲ. ಆದ್ರೂ ಕೂಡ ನಾವು ಡಿಜಿಟಲ್ ಇಂಡಿಯಾ ಅಂತೀವಿ, ಓನ್ ಬ್ರೌಸರ್ ಯಾವುದೂ ಇಲ್ಲ. ವಿ ಆರ್ ಕಾಲಿಂಗ್ ಡಿಜಿಟಲ್ ಸರ್ವಿಸಸ್. ಸಿಂಪಲ್ ಆಗಿ ಸರ್ವಿಸಸ್ ಯಾವುದೂ ಇಲ್ಲೇ ಇಲ್ಲ. ಇದ್ರೂ ಕೂಡ ಇಂಡಿಯಾದ ಮಂದಿ ಅದು ಜಾಸ್ತಿ ಯೂಸ್ ಮಾಡಂಗಿಲ್ಲ, ಸೆಕ್ಯೂರಿಟಿ ಇಲ್ಲ, ಸ್ವಲ್ಪ ಅದಾವು. ಈಗ ಅಲ್ಟರ್ನೇಟಿವ್ ವಾಟ್ಸಪ್ ಆಲ್ಟರ್ನೇಟಿವ್ ಸ್ವಲ್ಪ ಮಾಡಿದಾರ, ಅದು ಮುಂದೆ ಬೆಳಿಬಹುದು. ಅದು ಡೈಲಿ ಒಂದು 15 ದಿವಸ ತಿಂಗಳ ಹಿಂದಿನ ಮಾತಾ, ಡೈಲಿ 3.5 ಲಕ್ಷ ಡೌನ್ಲೋಡ್ ಸ್ಟಾರ್ಟ್ ಆಗಿದಾವ. ಡೌನ್ಲೋಡ್ ಮಾಡ್ಕೊಂಡು ಅದು ಮುಂದೆ ಬರ್ತಾ ಇದೆ. ವಾಟ್ಸಪ್ ಅಂತದನ ಒಂದು ಆ್ಯಪ, ಹಂಗೆ ಯೂಟ್ಯೂಬ, ಆನಂತರ ಫೇಸ್ಬುಕ್, ಅಂಥವು ಆ್ಯಪ್